ಭಾರತದ ಈ ಬೆಳವಣಿಗೆಯನ್ನ ಸೃಷ್ಟಿಸಿ ನೋಡ್ತಕ್ಕಂಥ, ಆಶ್ಚರ್ಯ ಪಡ್ತಕ್ಕಂಥ ರೀತಿಯಲ್ಲಿ ಈ ದೇಶ ಇವತ್ತು ಮುನ್ನಡೀತಾ ಇದೆ. ಇದಕ್ಕೆ ಅನೇಕ ನಿದರ್ಶನಗಳಿದೆ. ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳಿರ್ಬೋದು, ಬಡತನದ ರೇಖೆಗಿಂತ ಇವತ್ತು ಹೆಚ್ಚು ಜನರು ಬಡತನದ ರೇಖೆಗಿಂತ ಮೇಲೆ ಬರ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಆರ್ಥಿಕ ಪರಿಸ್ಥಿತಿ ದೇಶದಲ್ಲಿ ಇವತ್ತು 4ನೇ ಸ್ಥಾನಕ್ಕೆ ನಾವು ಬಂದಿದ್ದೇವೆ. ಕೆಲವೇ ವರ್ಷಗಳಲ್ಲಿ ನಾವು 3ನೇ ಸ್ಥಾನಕ್ಕೆ ಬರ್ತೇವೆ. ಹೀಗೆ ನಮ್ಮ ಸ್ಥಿತಿಗತಿಗಳು ಕೂಡ ಬಹಳ ಉತ್ತಮವಾಗಿ ಇವತ್ತು ಬೆಳವಣಿಗೆಗಳನ್ನ ಕಾಣ್ತಾ ಇದೆ. 11 ಜನ ತುಳಿತಕ್ಕೊಳಗಾಗಿ ಸತ್ತು ಹೋದ್ರು. ಇದು ಬೇಕಿತ್ತ ಇವರಿಗೆ? RCB ಗೆಲ್ಲಬೇಕು. RCB ಅನ್ನೋದು ಈ ಕರ್ನಾಟಕದ ಒಂದು ಟೀಮು, ಗೆಲ್ಲಬೇಕು. ಇಟ್ ಈಸ್ ಅ ಫ್ರಾಂಚೈಸಿ, ಅದೇನು ವರ್ಲ್ಡ್ ಟೀಮ್ ಅಲ್ಲ. ಅವರು 18 ವರ್ಷಗಳ ನಂತರ ಕಪ್ ಗೆದ್ದಿದ್ದಾರೆ. ಇಡೀ ನಮ್ಮ ಕರ್ನಾಟಕದ ಜನ ಸಂಭ್ರಮ ಪಟ್ಟಿದ್ದಾರೆ. 3ನೇ ತಾರೀಕು ರಾತ್ರಿ, 4ನೇ ತಾರೀಕು ಬೆಳಗಿನ ಜಾವ 5:30ವರೆಗೂ ರಸ್ತೆಯಲ್ಲಿದ್ದಾರೆ ನಮ್ಮ ಜನ. ಆದ್ರೆ ಸರ್ಕಾರಕ್ಕೆ ಏನಿದ್ರಿಂದ? ಸರ್ಕಾರ ಟೀಮ್ ಮ್ಯಾನೇಜರು ಅಲ್ಲ, ಇವರು ದುಡ್ಡು ಹೂಡಿಕೆಯನ್ನು ಮಾಡಿಲ್ಲ, ಟೀಮ್ಗೂ ಇವ್ರಿಗೆ ಏನೂ ಸಂಬಂಧ ಇಲ್ಲ. ಹಿಂಗಿದ್ರು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕ್ರೆಡಿಟ್ ತಗೋಬಿಡ್ಬೇಕು. ಉಚಿತವಾದಂತಹ ಪಡಿತರವನ್ನ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ ಅಡಿಯಲ್ಲಿ ನಿರಂತರವಾಗಿ 6 ವರ್ಷಗಳ ಕಾಲ ಕೋವಿಡ್ನ ಪ್ರಾರಂಭದಿಂದ ಹಿಡಿದು ಈವರೆಗೂ ಸುಮಾರು 81 ಕೋಟಿ ಜನರಿಗೆ ನಾವು ಪಡಿತರವನ್ನು ಕೊಡುವಂತ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಆರ್ಥಿಕವಾಗಿ ಪ್ರತಿಯೊಬ್ಬರು ಕೂಡ ಸಶಕ್ತೀಕರಣ ಮಾಡಬೇಕು, ಸಬಲೀಕರಣ ಮಾಡಬೇಕು ಅನ್ನುವಂಥದ್ದು ಮೋದಿಜಿಯವರ ಮತ್ತೊಂದು ದೃಢವಾದಂತ ನಿರ್ಣಯ. ಅದರಲ್ಲಿ ಏನು ವಿಶೇಷವಾಗಿ ನಮ್ಮ ದೇಶದ SC ST ಸಮುದಾಯದವರಿಗೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ ಅಡಿಯಲ್ಲಿ ಯಾವ SC ST ಬಂಧುಗಳು ತಮ್ಮ ಸ್ವಂತ ಕಾಲದಲ್ಲಿ ತಾವು ನಿಲ್ಲಬೇಕು, ತಾವು ಆರ್ಥಿಕವಾಗಿ ಪ್ರಬಲರಾಗಬೇಕು, ತಮ್ಮದೇ ಆದಂತಹ ವ್ಯಾಪಾರ ವ್ಯವಹಾರಗಳನ್ನು ಮಾಡಬೇಕು ಅನ್ನುವಂಥವ್ರಿಗೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಅಡಿಯಲ್ಲಿ 14,500 ಕೋಟಿ ಹಣವನ್ನ ನಮ್ಮ SC ST ಬಂಧುಗಳಿಗೆ ಹಣಕಾಸಿನ ಒಂದು ಯೋಜನೆಯನ್ನು ರೂಪಿಸುವಂತ ಕೆಲಸವನ್ನು ಮಾಡಿದೆ.